ಮಗ ಬೇಕಾಗಿರೋ ದುಡ್ಡು ಬಂದಾಯ್ತು, ಬಾ ಹೋಗೋಣ. ಮಾಮ ಅವನ್ ಮಾತೆಲ್ಲ ಕೇಳ್ಬೇಡ, ನಾನು ಏನ್ ಹೇಳ್ತೀನಿ ಅಂತ ಹೇಳಿ ಹೋಗೋಣ. ಲುಕ್ಕೇನೋ ಚೆನ್ನಾಗೇ ಇದೆ, ಆದ್ರೆ ನೀವು ಇಲ್ಲಿಂದ ಹೋಗೋಕ್ಕಾಗಲ್ಲ. ಮಿನಿಮಮ್ ಎತ್ತೋ ಕೈನ. ಅವನು ಕೈ ತೆಗಿಯಲ್ಲ. ಏನೋ ಮಾಡ್ತೀಯಾ? ಎತ್ತು ಕೈನ ಅಂದೆ. ಏನೋ ದೊಡ್ಡದಾಗ ಗದರಿಸ್ತೀಯಾ? ಅವನ್ ಕೈ ತೆಗಿಯಲ್ಲ, ಏನೋ ಮಾಡ್ತೀಯಾ? ಎತ್ತೋ ಕೈನಲ್ಲ. ಏನು ಮಾಡ್ತೀಯಾ? ಏನು ಬೇಡ ಅಂತ ಹೇಳಿದಾನೆ? ಎತ್ತು ಅಂತ ಹೇಳಿದಾನೆ? ಏನು ನಾನು ಯಾ ಆಯುಧ ತಗೋತೀನಿ ಅನ್ನೋದನ್ನ ನಾನ್ ಡಿಸೈಡ್ ಮಾಡಲ್ಲ, ನನ್ನ ವೈರಿಗಳು ಡಿಸೈಡ್ ಮಾಡ್ತಾರೆ. ಅವಸರ ಪಡ್ಬೇಡ ಗುರು, ಬಿಡು ಗುರು, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಕೊಡದೆ ಅಷ್ಟ್ರಲ್ಲಿ ಏನೇನೋ ಆಗ್ಬಿಟ್ಟಿದೆ ಗುರು. ಇದ್ರಲ್ಲಿ ಇವ್ರದ್ದು ಯಾರ್ದು ಏನು ತಪ್ಪಿಲ್ಲ ಗುರು. ಇಲ್ಲೇನೋ ಗೊತ್ತಾ, ಇಲ್ಲೊಂದು ರೂಲ್ಸೇ ಇದೆ. ಇಲ್ಲಿ ಬಂದು ಆಡಿ ಸೋತವನು ಯಾವಾಗ ಬೇಕಾದ್ರೂ ಇದ್ದೋಗ್ಬೋದು, ಆದ್ರೆ ಗೆದ್ದವನು ಮಾತ್ರ ಮಿನಿಮಮ್ 4 hours ಆಡ್ಲೇಬೇಕು. ಹೌದು, ಅಫ್ಕೋರ್ಸ್ ಸೋತವನಿಗೆ ಇಷ್ಟ ಅಲ್ಲ ಅಂದ್ರೆ ಗೆದ್ದವನು ಕೂಡ ಇದ್ದೋಗ್ಬೋದು. ಹಾಗಂತ ಬೋರ್ಡ್ ಆಗಿದ್ದಾರೆ ಗೊತ್ತಾ? ಅಲ್ಲಿ 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 ಕನಿಷ್ಠ ಆಟದ ಅವಧಿ 4 ಗಂಟೆಗಳು ಮಾತ್ರ. ಅದನ್ನ ತೋರ್ಸ್ಬೇಕು, ಇಲ್ಲ ಹೇಳ್ಬೇಕು. ಅದು ಬಿಟ್ಬಿಟ್ಟು ಹೇಳ ಬಂಡ ಕೈ ಇದ್ರೆ ಸರಿ, ಬರ ಕೇಳು, ಆಡ್ ನೋಡೋಣ. ಸರ್ ಮೇಡಮ್, ಅದು ಲೇಟ್ ಆಗೋಯ್ತು, ಬಸ್ ಮಿಸ್ ಆಗೋಯ್ತು, ಅದಕ್ಕೆ 3 balls ಬಂದ್ಬಿಟ್ವಿ.
ಲೈಸೆನ್ಸ್ ಇದೆಯಾ? ಮೇಡಮ್ ನಮ್ಮ ಫ್ರೆಂಡ್ ಅವ್ರ ತಂದೆ ಶೋ, ಗಾಡಿ ಯಾರ್ದು? ನಂದು. ಡಾಕ್ಯುಮೆಂಟ್ಸ್ ಇದೆಯಾ? ಮನೇಲಿದೆ. ಡಾಕ್ಯುಮೆಂಟ್ಸ್ ತಗೊಂಡ್ ಬಂದು ಸ್ಟೇಷನ್ ಅಲ್ಲಿ ತೋರಿಸಿ ನಿನ್ ಗಾಡಿ ತಗೊಂಡೋಗು. ಹೌದು, ಮನೆಯಲ್ಲಿದೆ. ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಮೇಡಮ್. ಆ ಬ್ಯಾಗಲ್ಲೇನಿದೆ? ಅದು ವೈರ್ಲೆಸ್ ಫೋನ್ ಮೇಡಮ್. ನಮ್ಮ ಅಪ್ಪ ಅಮ್ಮ ಹಗಲು ಹೊತ್ತು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ನಾನು ಹೊರಗೆ ಬರ್ಬೇಕಾದ್ರೆ ಮೊಬೈಲ್ ಫೋನ್ ಆಗಿ ಯೂಸ್ ಮಾಡ್ತೀನಿ ಮೇಡಮ್. ಹಲೋ ಹಲೋ ಪವನ್ ಸರ, ಸಾಕ್ಷಾತ್ ನಾನೇ. ಯಾರು ಮಾತಾಡೋದು? ನಿಮ್ಮಪ್ಪ ಕಣೋ ನಾಯಿ. ಏನಿದು ಫೋನ್ ಬಿಲ್ ತಿಂಗಳ ಜಾಸ್ತಿ ಬರ್ತಾ ಇದೆ ಅಂತ ನೋಡಿದ್ರೆ ನಾವ್ ಇಲ್ದೇ ಇರೋ ಟೈಮಲ್ಲಿ ನೀನ್ ಹೊರಗಡೆ ತಗೊಂಡು ಯೂಸ್ ಮಾಡ್ತಾ ಇದೀಯಾ? ಇಲ್ಲಪ್ಪ, ಅದು ನೀವು ಕೆಲ್ಸಕ್ಕೆ ಹೋದಾಗ ಮನೇಲಿ ಸುಮ್ನೆ ಇರುತ್ತಲ್ಲ ಅಂತ. ನೀನು ಕೂಡ ಮನೇಲಿ ಸುಮ್ನೆ ಇದೀಯಾ? ನಿನ್ನನ್ನ ನಾನು ಏನ್ ಮಾಡ್ಲಿ ಅಂತ ಹೇಳು. 12 ಗಂಟೆ ಆಯ್ತು, ಇನ್ನು ಮನೆಗೆ ಬಂದು ಸೇರದೆ ಹೊರಗಿ ತರ ಬೀದಿ ಬೀದಿ ಸುತ್ತಾ ಇದೀಯಾ? ಮನೆಗೆ ಬಾ, ನೋಡ್ಕೋತೀನಿ. ನಮ್ಮಪ್ಪ ಯಾವಾಗ್ಲೂ ಹಾಗೆ ಮೇಡಮ್. ನಿಮ್ಮಪ್ಪ ಮೇಡಮ್? ಅಲ್ಲ, ಲೇಟಾಗಿ ಹೋಗ್ತಿರಲ್ಲ, ಏನನ್ನಲ್ವಾ? ನಾನು ಡ್ಯೂಟಿ ಮಾಡ್ಕೊಂಡು ಹೋಗ್ತೀನಿ, ನೀನು ಊರ್ ಸುತ್ಕೊಂಡು ಹೋಗ್ತೀಯ. ಏನ ಕುಡ್ದಿದ್ದೀರಾ? ಅದೇ ಮೇಡಮ್, ನಮ್ಮ ಫ್ರೆಂಡ್ ತಂದು ಸಾಕು, ಸುಳ್ಳು ಹೇಳಿದ್ದಲ್ಲ. ಟ್ರಿಬಲ್ಸ್, ಲೈಸೆನ್ಸ್ ಇಲ್ಲ, ಡಾಕ್ಯುಮೆಂಟ್ಸ್ ಮನೇಲಿದೆ. ಅದಲ್ದೆ ಕುಡ್ದಿದ್ದೀರಾ, ತುಂಬಾ ಫೈನ್ ಕಟ್ಬೇಕಾಗತ್ತೆ. ಅಷ್ಟಿದ್ಯಾ? ಇಲ್ಲ ಮೇಡಮ್. ಎಷ್ಟಿದೆ? 500 ರೂಪಾಯಿ ಇದೆ. ಸರಿ, ಕೊಟ್ಬಿಟ್ಟು ಹೋಗಿ. ಅಲ್ಲ ಮೇಡಮ್, ಗಂಡ್ ಪೊಲೀಸರು ತುಂಬಾ ಲಂಚ ತಿಂತಾರೆ ಅಂತ ಟ್ರಾಫಿಕ್ ಅಲ್ಲಿ ನಿಮ್ ತರ ಹೆಣ್ ಪೊಲೀಸನ್ ಹಾಕಿದ್ರೆ ನೀವು ಲಂಚ ತಿಂತೀರಲ್ಲ ಮೇಡಮ್? ಮಚ್ಚಾ, ಗುಡ್ ನೈಟ್ ಲೇ. ಅವಿನ ದ್ವೇಷ 12 ವರುಷ ನನ್ನ ರೋಸ. ಹಲೋ ಹಲೋ, ಎದ್ದೇಳಿ. ಹಲೋ ರೀ, ಯಶವಂತ್? ಹೌದು, ನೀವು? ಧನಲಕ್ಷ್ಮಿ ಕಳ್ಸ್ಕೊಟ್ಲು. ಅದೇ ಧನಲಕ್ಷ್ಮಿ ಈ ಕ್ವಾರ್ಟರ್ಸ್ ಅಲ್ಲೇ ಇದ್ಲು. ನೀನು ಅವಳ ಪ್ರಾಣ ಕೂಡ ಕಾಪಾಡ್ದೆ ಅಂತಲ್ಲ, ಆ ಧನಲಕ್ಷ್ಮಿ. ಓ, ಅದ್ ಸರಿ. ಯಾಕೆ ನಿನ್ ತಲೆಗೆ ಇಷ್ಟೊಂದು ಪೆಟ್ಟು ಬಿದ್ದಿದೆ? ಇರು, ಫಸ್ಟ್ ಏಡ್ ಬಾಕ್ಸ್ ತಗೊಂಬರ್ತೀನಿ. ಇಲ್ಲ ಇಲ್ಲ, ಪರವಾಗಿಲ್ಲ, ನನ್ಗೇನೂ ಆಗಿಲ್ಲ. ಮೊದಲು ನಾನು ಯಾರು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಫಸ್ಟ್ ಏಡ್ ಮಾಡ್ಕೋತೀನಿ. ಸರಿ, ಹೇಳು. ನನ್ನ ಹೆಸರು ಚಿತ್ರ. ಕೆಮ್ಮನ್ಗುಂಡಿಯಲ್ಲಿರೋ ಜೈಮಾಲಾ ಎಸ್ಟೇಟ್ ಓನರ್ ಮಗಳು ನಾನು. 21 ವರ್ಷದ ಹಿಂದೆ ನಮ್ಮಪ್ಪ ನಮ್ಮ ಎಸ್ಟೇಟ್ನಲ್ಲೇ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ನಮ್ಮಪ್ಪನೂ ನಮ್ಮಮ್ಮನೂ ಲವ್ ಮಾಡಿ ಮದುವೆ ಆದರು. ನನಗೆ 6 ವರ್ಷ ಇರುವಾಗ ನಮ್ಮ ಅಪ್ಪಂಗೆ ಡಿಫೆನ್ಸ್ ರಿಸರ್ಚ್ ವಿಂಗಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ನಮ್ಮಮ್ಮ ಅದಕ್ಕೆ ಸ್ಟ್ರಿಕ್ಟಾಗಿ ಪರ್ಮಿಟ್ ಮಾಡಲಿಲ್ಲ. ಸೊ ನಮ್ಮಪ್ಪ ಮ್ಯೂಚುವಲ್ ಡೈವೋರ್ಸ್ ತಗೊಂಡು ಡಿಫೆನ್ಸ್ಗೆ ಹೋದರು. ನಾನು ನಮ್ಮಮ್ಮನ ಜೊತೆನೇ ಇದ್ಬಿಟ್ಟೆ. ಅಪ್ಪ ಇಲ್ದಿರೋ ಮಗಳು ಅಂತ ನಮ್ಮಮ್ಮ ನನ್ನ ಸ್ಟ್ರಿಕ್ಟಾಗಿ ಬೆಳ್ಸೋಕ್ಕೆ ಶುರು ಮಾಡಿದ್ರು.
ಅದೇ ದಿನ ತುಂಬಾ ಜಾಸ್ತಿ ಆಯ್ತು. ಒಂದ್ ಸರ್ವಾಧಿಕಾರಿ ತರ ನಡ್ಕೊಳ್ತಾ ಇದ್ರು. ನನ್ನ ಕಾಲೇಜ್ ಸ್ಟಡೀಸ್ ಕಂಪ್ಲೀಟ್ ಆದ ತಕ್ಷಣ ನಮ್ಮಮ್ಮ ನಮ್ಮ ಮಾವ ಕಿಶೋರ್ಗೆ ನನ್ನ ಮದುವೆ ಮಾಡಕ್ಕೆ ಏರ್ಪಾಡು ಮಾಡಿದ್ರು. ಅದು ನಂಗೆ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಕಿಶೋರ್ ಒಳ್ಳೆಯವನಲ್ಲ. ಅವನ್ ಮೊದಲು ಮದುವೆ ಆದ ಹುಡುಗಿನ ತುಂಬಾ ಹಿಂಸೆ ಕೊಟ್ಟು ಸಾಯಿಸ್ಬಿಟ್ಟಿದ್ದ. ಕಿಶೋರ್ ಹೊರಗೆಲ್ಲ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲು ಅಂತ ಹೇಳಿದ್ರು. ಊರಲ್ಲೆಲ್ಲ ಅವನೇ ಅವಳನ್ನ ಚಿಮ್ನಿಯಲ್ಲಿ ಹಾಕಿ ಸುಟ್ಟಾಕ್ಬಿಟ್ಟ ಅಂತ ಮಾತಾಡ್ಕೋತಾರೆ. ಆದರೂ ನಮ್ಮಮ್ಮ ಸ್ವಂತ ತಮ್ಮ ಅಂತ ಕಿಶೋರ್ನ ತುಂಬಾ ಒಳ್ಳೆಯವನು ಅಂತ ನಂಬ್ತಾರೆ. ಈ ಪರಿಸ್ಥಿತಿಯಲ್ಲಿ ಇವತ್ ಮದ್ವೆ ನಡಿಬೇಕಾಗಿರೋ ನನಗೆ ಮೆಹಂದಿ ಹಾಕಕ್ ಬಂದ ಧನಲಕ್ಷ್ಮಿನ ನಿನ್ನೆ ರಾತ್ರಿ ಮೀಟ್ ಮಾಡಿದೆ.